ಲೋಕಸಭಾ ಚುನಾವಣಾ ಕಾವು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆ ಮುಂದಿಟ್ಟುಕೊಂಡು ಬಿಜೆಪಿ ಪ್ರಚಾರ ನಡೆಸುತ್ತಿದ್ದರೆ ಕಾಂಗ್ರೆಸ್ ಅಭ್ಯರ್ಥಿ ಯಾವುದಕ್ಕೂ ಕ್ಯಾರೆ ಎನ್ನದೆ ಕ್ಷೇತ್ರದಾದ್ಯಂತ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಬೆಣ್ಣೆನಗರಿಯಲ್ಲಿ ರಂಗೇರಿದ ಚುನಾವಣಾ ಕಾವು. ಬಿರುಸಿನ ಪ್ರಚಾರ ನಡೆಸುತ್ತಿರುವ ಅಭ್ಯರ್ಥಿಗಳು. ಆರೋಪ ಪ್ರತ್ಯಾರೋಪಗಳ ಸುರಿಮಳೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಲ್ ದಂಗಲ್ ಜೋರಾಗಿದ್ದು ಎರಡು ಪಕ್ಷದ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಕ್ಷೇತ್ರದಾದ್ಯಂತ ಮತಬೇಟೆ ಆರಂಭಿಸಿರುವ ಅಭ್ಯರ್ಥಿಗಳು ಬಿಸಿಲನ್ನ ಲೆಕ್ಕಿಸದೆ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಪ್ರಚಾರ ನಡೆಸಿದ್ರೆ, ಪತಿ ಸಿದ್ದೇಶ್ವರ್ ಪತ್ನಿಯ ಪರವಾಗಿ ಮತಯಾಚನೆ ನಡೆಸಿದ್ರು. ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆಯನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿರುವ ಬಿಜೆಪಿಯವರು ಕಾಂಗ್ರೆಸ್ಗೆ ಟಕ್ಕರ್ ಕೊಡುವ ಕೆಲಸ ಮಾಡುತ್ತಿದೆ. ಶಾಮನೂರು ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸಂಸದ ಸಿದ್ದೇಶ್ವರ್, 95% ಮನೆಗಳಲ್ಲಿ ಹೆಣ್ಣು ಮಕ್ಕಳು ಅಡುಗೆ ಮಾಡುತ್ತಾರೆ. ಅಡುಗೆ ಮಾಡದೇ ಇರುವವರು ಯಾರೂ ಇಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದು ಕೌಂಟರ್ ಕೊಟ್ಟಿದ್ದಾರೆ. ವಿಧಾನಸಭಾ ಚುನಾವಣೆಗೂ ಬಂದ ನಮ್ಮ ಮನೆ ಕೆಲವರು ಹೇಳ್ತಾರೆ ಅಡುಗೆ ಮಾಡೋ ಹೆಣ್ಣು ಯಾಕೆ ಬರಬೇಕು ಅಂತ. ನಿಮ್ಮಲ್ಲಿ ಯಾರು ಅಡುಗೆ ಮಾಡದೇ ಎಂಟರಿದ್ದಾರೆ ನೋಡ್ರಪ್ಪ, ಯಾರಲ್ಲಿ ಇವ್ರು ಕೈ ಎತ್ತರ ಮನೆಗೆ ನನ್ನ ಹೆಂಡತಿ ಅಡುಗೆ ಮಾಡಲ್ಲ ಅಂತ ಕೈ ಎತ್ತರ ನೋಡೋಣ. ಎಲ್ಲರ ಮನೆಗೂ ಅಡುಗೆ ಮಾಡ್ತಾರೆ. ಹೈಟೆಕ್ನಾಗೆ ಇರೋರು ಎಲ್ಲ ಹೋಟ್ಲಿಂದ ತರಿಸ್ಕೊಳ್ಳೋರು, ಇಲ್ಲಿ ಯಾರಿಂದೆಲ್ಲ ಮಾಡ್ಕೊಂಡು ತಿನ್ನ ಅಂತಾರೆ ಮಾತ್ರ ಅಡುಗೆ ಮಾಡಲ್ಲ. ಇನ್ನೆಲ್ಲ 95% ಎಲ್ಲರ ಮನೆಯೂ ಕೂಡ ಅಡುಗೆ ಮಾಡೇ ಮಾಡ್ತಾರೆ ಹೆಣ್ಮಕ್ಳು. ಇದು ಜ್ಞಾಪಕ ಇಟ್ಕೊಳ್ರಿ. ಈ ರೀತಿಯಾಗಿ ಇವತ್ತು ಬಿಜೆಪಿ ಅಭ್ಯರ್ಥಿಯನ್ನ ಕೆಳಿಸುವ ಮೂಲಕ ಅದು ವೈರಲ್ ಹೆಂಗಾಗಿದೆ ಅಂದ್ರೆ ಇಂಟರ್ನ್ಯಾಷನಲ್ ವರೆಗೂ ಹೋಗಿದೆ. ಇವತ್ತು ದೇಶದಲ್ಲೆಲ್ಲರೂ ಕೂಡ ಅದು ಖಂಡನೆ ಮಾಡ್ತಾ ಇದ್ದಾರೆ. ಇವತ್ತು ಹೆಣ್ಮಕ್ಳಿಗೆ ಈ ರೀತಿ ಆಗೋದು. ಇವತ್ತು ಹೆಣ್ಮಕ್ಳು ಇವತ್ತು ವಿಮಾನವನ್ನು ಸಂಚರಿಸ್ತಾರೆ, ವಿಮಾನವನ್ನು ಡ್ರೈವ್ ಮಾಡ್ತಾರೆ, ಪೈಲಟ್ ಆಗಿದ್ದಾರೆ, ರಾಕೆಟ್ ಬಿಡುಗಡೆ ಮಾಡ್ತಾರೆ, ಗೋಡೆಯಲ್ಲಿ ಬಂದು ಕಾಯ್ತಾರೆ ಹೆಣ್ಮಕ್ಳು, ಚಂದ್ರಯಾನಕ್ಕೆ ಹೋಗ್ತಾರೆ ಹೆಣ್ಮಕ್ಳು. ಇವತ್ತು ಹೆಣ್ಮಕ್ಳು SP ಆಗಿದ್ದಾರೆ. ನಮ್ಮ ಜಿಲ್ಲೆಗೆ ಹೆಣ್ಮಕ್ಳು SP. ಅಡುಗೆ ಮಾಡಲಿ ಯಾಕೆ SP ಅದು ಒಂದು ಏನು ಹೇಳ್ಬೇಕಾದ ಕೂತರ ಅದನ್ನ ತಿಳಿದೋ ಇದಂದ್ರೆ ಅದನ್ನ ನೀವೆಲ್ಲರೂ ಕೂಡ ಅಡುಗೆ ಮಾಡೋ ಹೆಂಗಸಿಗೆ ಓಟನ್ನು ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಬೇಡ್ತೀನಿ. ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಲೋಕಸಭಾ ವ್ಯಾಪ್ತಿಯ ವಿವಿಧ ತಾಲೂಕುಗಳಲ್ಲಿ ಪ್ರಚಾರ ನಡೆಸುತ್ತಿರುವ ಪ್ರಭಾ ಮಲ್ಲಿಕಾರ್ಜುನ್, ನಾನು SS ಕೇರ್ ಟ್ರಸ್ಟ್ ಮೂಲಕ ಸಮಾಜ ಸೇವೆ ಮಾಡುವ ಕೆಲಸ ಮಾಡುತ್ತಿದ್ದೆ. ಆದರೆ ಇದೀಗ ಪಕ್ಷ ನನ್ನನ್ನು ಗುರುತಿಸಿ ಟಿಕೆಟ್ ನೀಡಿದ್ದು ಜವಾಬ್ದಾರಿ ಹೆಚ್ಚಾಗಿದೆ ಎಂದು ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೂ ಶಾಲಾ ಕಾರ್ಯಕ್ರಮಗಳಲ್ಲಿ ಮಾತಾಡೋದು ಇದೆ. ಈಗ ರಾಜಕೀಯವಾಗಿ ಹೊಸದಾಗಿ ಹೆಚ್ಚಾಗಿದೆ. ಆದ್ರಿಂದ ಇದು ಒಬ್ಬರು ಬಿಟ್ಟರೆ ಇನ್ನೊಬ್ಬರಿಗೆ ಬೇಜಾರಾಗುತ್ತೆ. ಆದ್ರಿಂದ ಇಟ್ಕೊಂಡು ಈ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ನಾವು ಇವತ್ತು ಈಗಾಗಲೇ ಪಕ್ಷದ ಹಿರಿಯರಾದ ರಾಜಕೀಯ ನಾಯಕರು ಮತ್ತು ಕೊಟ್ರೇಶ್ ಅವರು ಬಹಳ ವಿಸ್ತಾರವಾಗಿ ನಮಗೆ 75 ವರ್ಷದ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳ ಹೇಳಿದ್ದಾರೆ. ಅದೇ ರೀತಿ ಮನುಷ್ಯರು ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಿದ್ದಾರೆ. ಬಸವಣ್ಣಪ್ಪನವರು ಮಾಯಕೊಂಡ ಕ್ಷೇತ್ರದಲ್ಲಿ ಜನರ ಒಂದು ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ, ನಿರೀಕ್ಷೆಗಳಿದ್ದಾರೆ. MP MLAಗಳ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ. ಮತ್ತೆ ಅನೇಕ ನಾಯಕರು ಕೂಡ ನಾವು ಯಾಕೆ ಪ್ರಭಾ ಮಲ್ಲಿಕಾರ್ಜುನ್ ಈ ಬಾರಿ ಲೋಕಸಭೆ ಸದಸ್ಯರಾಗಿ ಗೆಲ್ಲಿಸಬೇಕು ಅನ್ನೋ ವಿಚಾರ ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ಲೋಕಸಭಾ ಕ್ಷೇತ್ರದಾದ್ಯಂತ ಎರಡು ಪಕ್ಷದ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಎರಡು ಪಕ್ಷದಲ್ಲಿ ಮಹಿಳಾ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಇದೇ ಪ್ರಥಮ ಬಾರಿಗೆ ಮಹಿಳೆ ಸಂಸದರಾಗಿ ಸಂಸತ್ ಪ್ರವೇಶಿಸಲಿದ್ದು, ಮತದಾರ ಪ್ರಭುಗಳು ಯಾರ ಮಡಿಲಿಗೆ ಮತ ಎಂಬ ಮಡಿಲಕ್ಕಿ ಹಾಕ್ತಾರೆ, ಕಾದು ನೋಡಬೇಕಿದೆ.